2 ಕಾಳು ಮೆಣಸು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಗಂಟು ಬೆಳ್ಳುಳ್ಳಿ, ಇವು ಇಂಥ ಸೊಪ್ಪಿನ ಕಾಳು, ಆಮೇಲೆ 1 ಏಲಕ್ಕಿ, 1 ಚೂರು ಚಕ್ಕೆ, 3 ಲವಂಗ, 1 ಸ್ವಲ್ಪ ಟೊಮೆಟೊ ಹೆಚ್ಚಿದ್ದು, ಸ್ವಲ್ಪ ಈರುಳ್ಳಿ. ಈಗ ಎರಡನ್ನು ಸಣ್ಣಗೆ ರುಬ್ಬಿಕೊಂಡು ಬರೋದು. ಆಯಿಲ್ ಹಾಕಿದ್ದೀನಿ 2 ಸ್ಪೂನು, ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಕರೆ ಹೆಚ್ಚಿಟ್ಕೊಂಡ್ರದ ಯಾವುದಿದು ಮೆಂತ್ಯ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ, ಕರ್ಬೇವು ಸೊಪ್ಪು ಎಲ್ಲವೂ ಟೊಮೊಟೊ, ಈರುಳ್ಳಿ, ಕರ್ಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಹಾಕಿ ಈ ಥರ ಫ್ರೈ ಮಾಡಿ ಈಗ ಸೊಪ್ಪು ಹಾಕ್ತೀನಿ. ಇದನ್ನು ಯಾವುದು ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಮಮ್ಮಿ ಕಿಟಕಿ ಒಂದು ಸ್ವಲ್ಪ ತೆಗಿ ಮಮ್ಮಿ. ಅದು ನಂಗೆ 6 ಈ ಥರ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಬೇಕಿಲ್ಲ, ಇಲ್ಲಾಂದರೆ ಇಷ್ಟೊಂದು ಅಂತ ಬಂದ್ಬಿಡುತ್ತೆ. ಇದು ಮೆಂತ್ಯ ಸೊಪ್ಪಲ್ಲ, ಹಾಗಾಗಿ ಸ್ವಲ್ಪ ಇದನ್ನ ಎಣ್ಣೆಗೆ ಈ ಥರ ಫ್ರೈ ಮಾಡ್ಕೊಂಡ್ವಿ ಅಂದರೆ ಇಷ್ಟದ ಅಂಶ ಇರಲ್ಲ, ಇದರಲ್ಲಿ ಹೋಗಿರುತ್ತೆ, ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಏನು ನಾವು ರುಬ್ಬಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕ್ತಾಯಿದ್ದೀನಿ. ಈ ಮಸಾಲೆನೂ ಸ್ವಲ್ಪ ಫ್ರೈ ಮಾಡಬೇಕು ಸೊಪ್ಪಿನ ಜೊತೆಗೆ. ಅದು ಸೊಪ್ಪಿನ ಜೊತೆ ಮಸಾಲೆ ಫ್ರೈ ಆಗ್ತವೆ, ಮಸಾಲೆ ಎಲ್ಲ ಸೊಪ್ಪು ಹೀರ್ಕಂತ, ಹಾಗಾಗಿ ಮೆಂತ್ಯ ಬಾತು ಬಿಡ ಈ ಥರ ಕೆಳಗೆ ಮೇಲೆ ಮಾಡಿ ನನ್ನ ಹಸ್ಬೆಂಡ್ ಹೊಟ್ಟಿದ್ದಾರೆ, ಕೊಟ್ಟರೆ ಮುಗ್ದೋಯ್ತು. ಓಕೆ ಫ್ರೆಂಡ್ಸ್, ಬಾಯ್. ರೈಸ್ ಅಂತಲೂ ಕರಿತೀವಿ, ನಮ್ಮ ಮನೆಯವ್ರು ಇದಕ್ಕೊಂದು ಹೆಸರಿಟ್ಟಿದ್ದಾರೆ, ಬಕ್ಕಳ ಬಾತ್ ಅಂತೇಳಿ ಇದಕ್ಕೊಂದು ಹೆಸರಿಟ್ಟಿದ್ದಾರೆ. ಮೆಂತ್ಯ ರೈಸಿಗೂ ಬಕ್ಕಳ ಬಾತ್ ಅಂದ್ರೆ ಇದು ಯಾವ ಅರ್ಥ ಹೇಳಿ ನೀವೇ ಫ್ರೆಂಡ್ಸ್. ಅದು ಒಗ್ಗರಣೆ ಎಲ್ಲ ಮಾಡಾದ್ಮೇಲೆ ಫ್ರೈ ಆದಮೇಲೆ ಈ ಥರ 2 ಕಪ್ ಅಕ್ಕಿ ಹಾಕ್ತೀನಿ ನಾನು. ಅಕ್ಕಿ ಹಾಕ್ಬಿಟ್ಟು ಅಕ್ಕಿನಂತೂ ಫ್ರೈ ಮಾಡ್ತೀನಿ. ಇದರಲ್ಲೇ ನೀರು ಹಾಕೋಕ್ಕೆ ಮುಂಚೆನೇ ಇನ್ನೂ ನೀರು ಹಾಕಿಲ್ಲ, ಇದ್ರ ಅಂಟು ಸರಿಯಾಗಿ ನೀರು ಇವಾಗ ಹಾಕ್ತೀನಿ ನೋಡಿ. 2 ಕಪ್ಪು ಅಕ್ಕಿಗೆ ನಾನು ಹಾಕೋದೇ 3 ಕಪ್ ನೀರು, ಯಾಕೆಂದರೆ ಇದು ಸ್ವಲ್ಪ ಅನ್ನ ಉದುರು ಬರ್ಬೇಕಲ್ಲ, ಹಾಗಾಗಿ 1 3 ಕಪ್ ಅಷ್ಟೇ ನೀರು ಹಾಕೋದು. ಆದಮೇಲೆ ತೋರಿಸ್ತೀನಿ.